ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಚೇತು ರಿಯಾಕ್ಟ್ಸ್. ಮತ್ತೇನಪ್ಪ ಹೊಸ ಅಪ್ಡೇಟು ಅಂದರೆ ಪುಷ್ಪ 2 ನಮ್ಮ ಅಲ್ಲು ಅರ್ಜುನ್ ಅವರು ಪುಷ್ಪವನ್ನು ನೋಡಿರ್ತೀರ. ಇದು ಮುಂದುವರೆದ ಭಾಗ ಪುಷ್ಪ 2. ಇನ್ನು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಿಮಗೆ ಮೂವಿ ಹೊಸ ಅಪ್ಡೇಟು ನೋಟಿಫಿಕೇಶನ್ ಬರುತ್ತೆ. ಈ ಮೈತ್ರಿ ಮೂವಿ ಮೇಕರ್ಸ್ ಅವರ ಸುಕುಮಾರ್ ರಚನೆಯಲ್ಲಿ ಮೂಡಿ ಬಂದ ಪುಷ್ಪ 1 ಆಲ್ರೆಡಿ ನೀವೆಲ್ಲ ನೋಡಿರ್ತೀರ. ಪುಷ್ಪ 1 ರಕ್ತ ಚಂದನ ಸ್ಮಗ್ಲಿಂಗ್ ಬಗ್ಗೆ ನೋಡಿರ್ತೀರ. ಅದು ಮುಂದುವರೆದ ಭಾಗ. ಅದು ಪಾರ್ಟ್ 1 ಲಾಸ್ಟಿಗೆ ಒಂದು ಗ್ಲಿಮ್ಸ್ ಬಿಟ್ಟಿದ್ರು. ಪುಷ್ಪ ಎಲ್ಲ ಹೋಗಿದ್ದಾನೆ ಕಾಡಲ್ಲಿ, ಆಮೇಲೆ ಫೈರಿಂಗ್ ಮಾಡಿ ಸತ್ತೋಗಿದ್ದಾರಂತ. ಅಲ್ಲಿ ಲಾಸ್ಟಿಗೆ ಅಲ್ಲಿಗೆ ಎಂಡ್ ಮಾಡಿದರು. ಅದನ್ನು ಒಂದು CCTVಲಿ ನೋಡ್ತಾರೆ. ಇಲ್ಲ, ಪುಷ್ಪ ಒಂದು ಹುಲಿದು ಒಂದು CCTVಲಿ ಅಲ್ಲಿ ಸೆರೆ ಹಾಕ್ತಾರೆ. ಪುಷ್ಪ ಏನು ಬದುಕಿದ್ದಾರೆ, ಅವರು ಇನ್ನು ನೆಕ್ಸ್ಟ್ ಏನೇನು ಮಾಡ್ತಾರೆ ಅನ್ನೋದೇ ಪುಷ್ಪ 2ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಈ ಮೂವಿ ಒನ್ಲೈನ್ ಸ್ಟೋರಿ ಏನಪ್ಪ ಅಂದರೆ, ನಮ್ಮ ಪುಷ್ಪರಾಜ್ ಅಲ್ಲು ಅರ್ಜುನ್ ಅವರು ಇದರಲ್ಲಿ ತುಂಬ ಒಳ್ಳೆ ಸ್ಟಾರ್ ಕಾಸ್ಟಿಂಗು ಇಂಪ್ರೂವ್ ಮಾಡಿದ್ದಾರೆ. ನಮ್ಮ ಜಗಪತಿ ಬಾಬು ಅವರಿದ್ದಾರೆ. ಒಂದು ಪ್ರೈಮ್ ಮಿನಿಸ್ಟ್ರು ಆ ಪಟ್ಟದಲ್ಲಿ ಸ್ಥಾನದಲ್ಲಿದ್ದಾರೆ. ಆಮೇಲೆ ತುಂಬ ದೊಡ್ಡ ಸ್ಟಾರ್ ಕಾಸ್ಟ್ ಇದೆ. ನೀವು ಅರ್ಧ ನೋಡಿದ್ದೀರಾ, ಅದು ಯಾವ ಥರ ಎಷ್ಟು ಸ್ಟ್ರಗಲ್ ಮಾಡ್ತಾರೆ. ಫಾರ್ ದ ಫಜಿಲ್ ಪೊಲೀಸ್ ಆಫೀಸರ್ ಅವರು ಯಾವ ಥರ ಟಾಂಗ್ಗಳು ಕೊಡ್ತಾರೆ ಅದನ್ನೆಲ್ಲ ನೋಡಿದ್ರೆ ಮುಂದುವರೆದ ಭಾಗ. ಇದೇನಪ್ಪ ಆನ್ಲೈನ್ ಸ್ಟೋರಿ ಅಂದರೆ, ಅದು ಪುಷ್ಪ ಒಂದು ಸಾಮ್ರಾಜ್ಯ ಹುಟ್ಟಾಕಿರ್ತಾನೆ. ಆ ಸಾಮ್ರಾಜ್ಯನ ಹೇಗೆ ಮುಂದುವರ್ಸ್ಕೊಂಡು ಹೋಗ್ತಾನೆ ಅನ್ನೋದೇ ಅಲ್ಲಿಂದ ಸ್ಟಾರ್ಟ್ ಆಗೋದು ಮೂವಿ. ಇದು ಪುಷ್ಪಗೆ ಯಾವುದೇ ಅಡೆತಡೆ ಏನಿರಲ್ಲ. ಒಂದು ಸಾಮ್ರಾಜ್ಯ ಒಂದು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇರ್ತಾನೆ. ಆಳು ಕಾಳು ಒಂದು ಇಂಪ್ರೂವ್ಮೆಂಟು ಎಲ್ಲ ಚೆನ್ನಾಗಿರುತ್ತೆ. ಹೀಗಿರ್ಬೇಕಾದ್ರೆ ಒಂದು ಫೋಟೋ ವಿಷಯಕ್ಕೆ ಒಂದು ದೊಡ್ಡ ಇದೆ ಅಂತಲೇ ಹೇಳ್ಬೋದು. ಅಲ್ಲಿಂದ ಸ್ಟಾರ್ಟ್ ಆಗೋದು. ಒಂದು CM ಜೊತೆ ಒಂದು ಫೋಟೋ ವಿಷಯಕ್ಕೆ ಫೋಟೋ ತೆಗೆಸ್ಕೊಳಕ್ಕೆ ಹೋದಾಗ ಅವರು ಇಲ್ಲ ಬೇಡ ನೀವು ಅಂತ ಹೇಳ್ತಾರೆ. ಅವಾಗಿಂದ ಸ್ಟಾರ್ಟ್ ಆಗೋದು. ನಮಗೆ ಹಿಂಗಂದು ಮಾಡ್ಬಿಟ್ರಲ್ಲ ಅಂದ್ಬಿಟ್ಟು ಅವನೇ ಒಂದು ಸಾಮ್ರಾಜ್ಯ ಹುಟ್ಟಾಕಕ್ಕೆ ಹೋಗ್ತಾನೆ. CMನ ಹುಟ್ಟಾಕಕ್ಕೆ ಹೋಗ್ತಾನೆ. ಆವಾಗ ಯಾವ ಥರ ಫೇಸ್ ಮಾಡ್ತಾನೆ, ಆ ಪೊಲೀಸ್ ಆಫೀಸರ್ ಥರ ಯಾವ ಥರ ಸ್ಟ್ರಗಲ್ ಆಗುತ್ತೆ. ಅವರಿಬ್ಬರಿಗೂ ಮೊದಲೇ ಜಿದ್ದಿರುತ್ತೆ. ಅವ್ರೇನೋ ಸಾರಿ ಕೇಳಿ ಏನೋ ಮಾಡೋಕೆ ಹೋಗ್ತಾರೆ. ಅದು ಇವ್ರ ಬಗ್ಗೆ ಪುಷ್ಪ ಅಂದರೆ ಗೊತ್ತಲ್ಲ, ತಗ್ಗೋದೇ ಇಲ್ಲ. ತುಂಬ ಚೆನ್ನಾಗಿದ್ದಾರೆ. ರಶ್ಮಿಕಾ ಮಂದಣ್ಣ ಇವ್ರ ಕಾಂಬಿನೇಷನ್ನು ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಫಸ್ಟ್ ಒನ್ನಲ್ಲಿ ಮ್ಯಾರೇಜ್ ಆಗಿರ್ತಾರೆ, ಸೆಕೆಂಡ್ ಒನ್ನಲ್ಲಿ ಫ್ಯಾಮಿಲಿ, ರೊಮ್ಯಾನ್ಸು, ಡ್ರಾಮಾ, ಕಾಮಿಡಿ ಚೆನ್ನಾಗಿದೆ. ಪೊಲೀಸ್ ಆಫೀಸರಂತೂ ಆ್ಯಕ್ಟಿಂಗ್ ಸೂಪರ್, ತುಂಬ ಇಂಪ್ರೂವ್ ಆಗಿದ್ದಾರೆ. ಫಾರ್ ದ ಫಜಿಲ್ ಅವರು ಆಲ್ರೆಡಿ ಬ್ಯಾಕ್ ಟು ಬ್ಯಾಕ್ ಮೂವಿ ನೋಡ್ಬೋದು. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ತುಂಬ ಟಾಂಗ್ಗಳು, ತುಂಬ ಗಿಮಿಕ್ಸು, ತುಂಬ ವೈಭವೀಕರಣ ಮಾಡಿದ್ದಾರೆ ಮೂವಿ ಮಾತ್ರ. ಸುಕುಮಾರ್ ಅವರು ಚೆನ್ನಾಗಿ ತೆಗ್ದಿದ್ದಾರೆ. ಮೈತ್ರಿ ಮೂವಿ ಮೇಕರ್ಸಲ್ಲಿ ಪ್ರೊಡಕ್ಷನ್ ಆಗಿದ್ದಾರೆ. ಇದರಲ್ಲಿ ನಮ್ಮ ಪುಷ್ಪರಾಜ್ಗೆ ಅವಾರ್ಡ್ ಕೊಡ್ಬೇಕಂತ ಆಸ್ಕರ್ ಅವ್ರು ಕೊಟ್ಟರು ಕಮ್ಮಿನಂತೇನು ಹೇಳ್ಬೋದು. ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಫಸ್ಟ್ ಅವನಿಗಿಂತ ಪಾರ್ಟ್ 2ಲಿ ತುಂಬ ಚೆನ್ನಾಗಿದ್ದಾರೆ. ಅವ್ರ ಆ್ಯಕ್ಟಿಂಗು ಒಂದು ಸೀನ್ ಮಾತ್ರ ಒಂಥರ, ಅದು ಥಿಯೇಟ್ರಲ್ಲಿ ನೋಡ್ತಾ ಇದ್ರೆ ಮೈ ರೋಮ ಎಲ್ಲ ಇದು ನಿಂತ್ಕೊಳ್ಳೋದು, ಆ ರೇಂಜಿಗಿದೆ. ಆ BGM ಇದು ಒಂಥರ ಅದನ್ನು ನೋಡಬೇಕು ನೀವು. ಅದಕ್ಕೆ ಅಲ್ಲು ಅರ್ಜುನ್ ಅವ್ರು ಆಸ್ಕರ್ ಬಂದರು ಏನೋ ಆಶ್ಚರ್ಯ ಇಲ್ಲ, ಅಷ್ಟು ಚೆನ್ನಾಗಿದ್ದಾರೆ. ಮತ್ತು ನಮ್ಮ ಶ್ರೀಲೀಲಾ ಅವರು ಐಟಮ್ ಸಾಂಗ್ ಕನ್ನಡದ ಬೆಡಗಿ ಅವರು ತುಂಬ ಬಬ್ಲಿ ಆಗಿದ್ದಾರೆ. ನೀವು ಫಸ್ಟ್ ಪಾರ್ಟ್ 1 ನೋಡಿದ್ದೀರ, ಅಂಟವ, ಅದರಲ್ಲಿ ಸಮಂತ ಅವ್ರು ಮಾಡಿದ್ದಾರೆ. ಇದರ ಪಾರ್ಟ್ 2ಲಿ ನಮ್ಮ ಶ್ರೀಲೀಲಾ ಅವರು ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸಾಂಗ್ ಮಾತ್ರ ತುಂಬ ರೊಮ್ಯಾಂಟಿಕ್ ಆಗಿದೆ. ಪುಷ್ಪ 2 ಇನ್ನು ಫೈನಲಿ ಎಲ್ಲ ನಡೀತಾ ಇರ್ಬೇಕಾರೆ ಒಂದು ವಿಲನ್ ಎಂಟ್ರಿ ಆಗುತ್ತೆ. ಅದು ಯಾವ ಥರ ಟ್ವಿಸ್ಟ್ ಆಗುತ್ತೆ ಮೂವಿ ಅನ್ನೋದೇ ಮೂವಿನೇ ಕ್ಲೈಮ್ಯಾಕ್ಸ್ ಮಾತ್ರ ಅಲ್ಟಿ ಆಗಿದೆ. ತುಂಬ ಒಳ್ಳೆ ಟ್ವಿಸ್ಟ್ ಕೊಟ್ಟಿದ್ದಾರೆ, ಮತ್ತು ಸೀಕ್ವೆಲ್ ಬಿಟ್ಕೊಟ್ಟಿದ್ದಾರೆ.
ಪಾರ್ಟ್ 3 ಕೂಡ ಸೀಕ್ವೆಲ್ ಬಿಟ್ಟಿದ್ದಾರೆ. ಪಾರ್ಟ್ 2ಅಲ್ಲಿ ಕಂಪ್ಲೀಟ್ ಎಂಡ್ ಸೀನ್ ನೀವು ಥಿಯೇಟ್ರಲ್ಲಿ ನೋಡಬೇಕು. ತುಂಬ ಚೆನ್ನಾಗಿದೆ. ಆ ವಿಲನ್ನಿಂದ ಅವ್ರು ಕನ್ನಡ ಆ್ಯಕ್ಟರ್, ಅವ್ರ ವಿಲನ್ನಿಂದ ಯಾವ ಥರ ಫಿಲ್ಮು ಒಂದು ಅಲ್ಲೇ ಮೇಜರ್ ಪಾಯಿಂಟ್ ಟರ್ನ್ ಆಗೋದು ಅಲ್ಲಿ ಯಾವ ಥರ ಏನೇನು ಅಂತ ನೀವು ಅದನ್ನು ಅವನ್ನ ಟಚ್ ಮಾಡಿದ್ದಕ್ಕೆ ಯಾವ ಥರ ಆಗುತ್ತೆ ಅದನ್ನು ಪಾರ್ಟ್ 3ಯಲ್ಲೇ ನೋಡಬೇಕು. ಪಾರ್ಟ್ 3 ಆದಷ್ಟು ಬೇಗ ಬರುತ್ತೆ. ನೋಡೋಣ ಪಾರ್ಟ್ 3 ಹೇಗಿದೆ, ಅದರಲ್ಲಿ ಇನ್ನು ಯಾವ ಥರ ಟ್ವಿಸ್ಟ್ ಬಿಟ್ಟಿದ್ದಾರೆ, ಇನ್ನು ಯಾವ ಥರ ನಡೆಯುತ್ತೆ. ಅದರಲ್ಲಿ ಮಗ ಬೇರೆ ಬರ್ತಾ ಇದ್ದಾರೆ, ನಮ್ಮ ಪುಷ್ಪರಾಜ್ ಅವ್ರ ಮಗ ಪಾರ್ಟ್ 3 ಬರ್ತಾ ಇದ್ದಾರೆ. ಮಗನ ಮಗಳು ಅವ್ರು ಇನ್ನೇನು ಮಾಡ್ತಾರೆ ಅನ್ನೋದೇ ನೆಕ್ಸ್ಟ್ ಮೂವಿ. ಇದಾಗಿತ್ತು ಇವತ್ತಿನ ಮೂವಿ ಅಪ್ಡೇಟು. ದಯವಿಟ್ಟು ಯಾರು ಇನ್ನೂ ಮೂವಿ ನೋಡಿಲ್ಲ ಹೋಗಿ, ಕನ್ನಡದ ಡಬ್ಬು ಒಳ್ಳೆ ಚೆನ್ನಾಗಿ ಡಬ್ ಮಾಡಿದ್ದಾರೆ, ಹೋಗಿ ಥಿಯೇಟರ್ ನೋಡಿ. ಒಳ್ಳೆ ಎಕ್ಸ್ಪೀರಿಯೆನ್ಸ್ ನಿಮಗೆ, ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾ. ಓಕೆ ಫ್ರೆಂಡ್ಸ್.